ದಲಿತ ಸಮುದಾಯದ ಮುಖಂಡರಿಗೆ ಕೆಪಿಸಿಸಿ ಅಧ್ಯಕ್ಷರ ಭೇಟಿ ಹಿನ್ನೆಲೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ 2 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಪತ್ರ ಸಮರ ಶುರುವಾಗಿದೆ. ಬಿಕೆ ಹರಿಪ್ರಸಾದ್ ಭೇಟಿಯಾಗಿದ್ದಕ್ಕೆ ಶಾಸಕ ಬಸವರಾಜ್ ರಾಯರೆಡ್ಡಿಗೆ ತಳಮಳ ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಭೇಟಿಯಾದರೆ ಅಲ್ಲಿನ ಶಾಸಕರಿಗೆ ತಳಮಳ. ಹೇಳಿ ಕೇಳಿ ಬಸವರಾಜ್ ರಾಯರೆಡ್ಡಿ ಒಬ್ಬ ಸೀಸನ್ಡ್ ಪೊಲಿಟಿಷಿಯನ್, ಹಿರಿಯ ರಾಜಕಾರಣಿ, ಅನೇಕ ಬಾರಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಕಳೆದ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ. ತನ್ನ ಕ್ಷೇತ್ರದಲ್ಲಿ 2 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರನ್ನು ಭೇಟಿಯಾದರೆ ಅಸಮಾಧಾನ ಯಾಕೆ ಗೊತ್ತಿಲ್ಲ. ಅಸಮಾಧಾನಗೊಂಡು ಪತ್ರ ರಾಜಕೀಯ ನಡೆಸಿದ್ದಾರೆ ಶಾಸಕ ಬಸವರಾಜ ರಾಯರೆಡ್ಡಿ. ದಲಿತ ಮುಖಂಡ ಈರಪ್ಪ ಕುಡುಗುಂಟಿ ಮೇಲೆ ರಾಯರೆಡ್ಡಿಗೆ ಅಸಮಾಧಾನ ಶುರುವಾಗಿದೆ. ಈ ಹಿಂದೆ ಬಿಜೆಪಿ ಪರ ಕೆಲಸ ಮಾಡಿ ಈಗ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ. ಇಂತಹ ರಾಜಕಾರಣಿಗಳ ಮಾತಿಗೆ ಕ್ಷೇತ್ರದ ಜನ ಮರಳಾಗೋದಿಲ್ಲ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಪೈಪೋಟಿಯಲ್ಲಿದ್ದಾರೆ ಕಳಕಪ್ಪ ಕಂಬಳಿ. ಸೊ ಹೀಗಾಗಿ ಅವರಿಬ್ಬರ ವಿರುದ್ಧವೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಕೊಪ್ಪಳದ ರಾಜಕೀಯವೇ ಬೇರೆ. ಕೊಪ್ಪಳದಲ್ಲಿ ಕಾಂಗ್ರೆಸ್ ಮುಖಂಡರ ಒಗ್ಗಟ್ಟಿನ ವಿಚಾರಕ್ಕೆ ಬಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿದ್ದಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡ್ತಾರೆ. ಒಂದು ಕಡೆ ಶಿವರಾಜ್ ತಂಗಡಿ, ಮತ್ತೊಂದು ಕಡೆ ರಾಘವೇಂದ್ರ ಹಿಟ್ನಾಳ್, ಇನ್ನೊಂದು ಕಡೆ ರಾಜಶೇಖರ್ ಹಿಟ್ನಾಳ್, ಮತ್ತೊಂದು ಕಡೆ ಬಸವರಾಜ ರಾಯರೆಡ್ಡಿ. ಹೀಗೆ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿದ್ದಾರೆ. ಒಗ್ಗಟ್ಟಿಲ್ಲ ಅನ್ನೋದು ಪ್ರತಿ ಹಂತದಲ್ಲೂ ಕೂಡ ಸೃಷ್ಟಿಯಾಗುತ್ತೆ. ಜಿಲ್ಲಾವಾರು ಬಿಟ್ಬಿಡಿ, ಈಗ ಯಲಬುರ್ಗಾ ಕ್ಷೇತ್ರದ ವಿಚಾರಕ್ಕೆ ಬಂದರೂ ಕೂಡ ಅಲ್ಲಿಯೂ ಒಗ್ಗಟ್ಟಿಲ್ಲ ನೋಡಿ. ಪತ್ರ ಸಮರ. ಬ್ಲಾಕ್ ಕಾಂಗ್ರೆಸ್ ಸಮಿತಿ ಯಲಬುರ್ಗಾ ಕೊಕ್ಕನೂರು ಪತ್ರದ ಮೂಲಕ ತಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸುವಂಥ ಪ್ರಯತ್ನ ಇದು. ಇದರ ಮೂಲಕ ಅರ್ಥ ಆಗುತ್ತೆ ಅಲ್ಲಿ ಯಾವ ಮಟ್ಟದಲ್ಲೂ ಕೂಡ ಯಲಬುರ್ಗಾ ಕಾಂಗ್ರೆಸ್ ಸರಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ.